ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕುರ್ತಿ ಟ್ರೌಸರ್ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಹಾಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಜಸ್ಟ್ 1.5 ಮೀಟರಲ್ಲಿ ಹೇಗೆ ಟ್ರೌಸರ್ ಪ್ಯಾಂಟ್ ಕಟ್ ಮಾಡೋದು ಹಾಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ನೋಡೋಣ. ಫ್ಯಾಬ್ರಿಕ್ನ ಈ ರೀತಿ 4 ಲೇಯರ್ ಅಲ್ಲಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಈ ರೀತಿ. ನಂತರ ಈ ಮಾರ್ಕ್ ಮಾಡ್ಕೊಂಡಿರೋ ಲೈನ್ ಇಂದ ಹಿಪ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ. ಹಿಪ್ ಲೆಂತ್ ನಾನಿಲ್ಲಿ 10 ಇಂಚ್ ತಗೊಳ್ತಾ ಇದ್ದೀನಿ. 2 ಇಂಚ್ ಮಾರ್ಜಿನ್ ಆಡ್ ಮಾಡಿ 12 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಲೆಂತ್ ಬಂದು ನಾನು 40 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಂಟ್ ರೆಡಿ ಲೆಂತ್ ಬಂದು 38 ಇಂಚು. ಅದಕ್ಕೆ 2 ಇಂಚ್ ಆಡ್ ಮಾಡ್ಕೊಂಡು ನಾನು 40 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲಾ ಮಾರ್ಕ್ಗಳನ್ನು ಸ್ಕೇಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ವೇಸ್ಟ್‌ಗೆ ನಾನಿಲ್ಲಿ 9 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚ್ ಆಡ್ ಮಾಡ್ಕೊಂಡ್ರೆ 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಿಪ್ ಲೆಂತ್ ಬಂದು ಸೇಮ್ ಮೆಜರ್‌ಮೆಂಟ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ಕ್ರಾಚಿಗೆ ನಾನಿಲ್ಲಿ 2 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲಾ ಮಾರ್ಕಿಂಗ್‌ನು ಜಾಯಿನ್ ಮಾಡ್ಕೊಳ್ಳೋಣ. ಕ್ರಾಚ್‌ಗೆ ನಾನಿಲ್ಲಿ 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೆ. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ 3 ಇಂಚಿಗೆ. ಇದು ಕುರ್ತಿ ಟ್ರೌಸರ್ ಆಗಿರೋದ್ರಿಂದ ಕ್ರಾಚ್ ಏರಿಯಾ ಜಾಸ್ತಿ ಇಟ್ಕೊಂಡಷ್ಟು ಒಳ್ಳೇದು. ನೆಕ್ಸ್ಟು ಆಂಕಲ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಆಂಕಲ್ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಟೇಪ್‌ನ ಈ ರೀತಿ ಇಟ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ. ನಂತರ ಇಲ್ಲಿಂದ ಡಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಳ್ಳಿ. 7 ಇಂಚ್ ಇದೆ. ಸೇಮ್ 7 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಬಾಟಮಲ್ಲಿ. ಈ 7 ಇಂಚಿಗೆ ಏನ್ ಮಾರ್ಕ್ ಮಾಡ್ಕೊಂಡ್ವಲ್ಲ ಆ ಪಾಯಿಂಟ್ ಇಂದ ಆ ಕಡೆಗೆ 4 ಇಂಚು, ಈ ಕಡೆಗೆ 4 ಇಂಚು ಟೋಟಲ್ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಬಾಟಮಲ್ಲಿ ನಾನೊಂದು 7 ಇಂಚಷ್ಟು ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ತೀನಿ. ಇದರಿಂದ ಬಾಟಮ್ ಪಾರ್ಟ್ ಏನ್ ಬರುತ್ತಲ್ಲ ಅದು ಸ್ಟ್ರೈಟ್ ಆಗಿರತ್ತೆ. ಇದರಿಂದ ಪ್ಯಾಂಟ್ ಬಾಟಮ್ ಪೆನ್ಸಿಲ್ ಕಟ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನಂತರ ಈ ಕ್ರಾಚ್ ಏರಿಯಾ ಮತ್ತೆ ಆಪೋಸಿಟ್ ಅಲ್ಲಿ ಈ ರೀತಿ ಸ್ವಲ್ಪ ಶೇಪ್ ಕೊಟ್ಕೊಳ್ಳೋಣ. ನಾನಿಲ್ಲಿ ಸ್ಕೇಲ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಶೇಪ್ ಕೊಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಕೇಲ್ ಇದ್ರೆ ಸ್ಕೇಲ್ ಯೂಸ್ ಮಾಡ್ಕೊಂಡು ಕೂಡ ಶೇಪ್ ಕೊಡ್ಬೋದು. ಇಲ್ಲಿ ಸ್ವಲ್ಪ ರೌಂಡ್ ಶೇಪ್ ಕೊಡೋಣ ಈ ರೀತಿ. ಮಾರ್ಕಿಂಗ್ ಎಲ್ಲ ಮುಗ್ದಿದೆ, ಕಟ್ ಮಾಡ್ಕೊಳ್ಳೋಣ. ನೋಡಿ ಕಟಿಂಗ್ ಎಲ್ಲ ಮುಗ್ದಿದೆ. ಈ ಸೈಡ್ ಜಾಯಿಂಟ್ ಏನಿದೆ ಇದನ್ನ ಕೂಡ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪ್ಯಾಂಟಿಗೆ ಪಾಕೆಟ್ ಅಟ್ಯಾಚ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಪಾಕೆಟ್ ಕೂಡ ಅಟ್ಯಾಚ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಪಾಕೆಟ್‌ನ ಹೇಗೆ ಅಟ್ಯಾಚ್ ಮಾಡಿ ಪ್ಲಾಜೋ ಪ್ಯಾಂಟ್ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ಕಟಿಂಗ್ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಸ್ಟಿಚಿಂಗ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟಿನ ಸಿಟ್ಟಿಂಗ್ ಪಾರ್ಟ್‌ನ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಏರಿಯಾನ. ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಪ್ಯಾಂಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಡಬಲ್ ಸ್ಟಿಚ್ ಹಾಕೋದನ್ನ ಮರಿಬೇಡಿ. ಸಿಂಗಲ್ ಸ್ಟಿಚ್ಚು ಬಾಳಿಕೆ ಬರೋದಿಲ್ಲ, ಬೇಗ ಕಿತ್ತೋಗುತ್ತೆ. ನಾನಿಲ್ಲಿ ಬ್ಯಾಕ್ ಪಾರ್ಟ್ ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ. ಇದಕ್ಕೂ ಕೂಡ ನಾನು ಡಬಲ್ ಸ್ಟಿಚ್ ಹಾಕೊಂಡಿದ್ದೀನಿ. ಎರಡೂ ಸೈಡ್‌ನು ಕೂಡ ಈ ರೀತಿ ಅಪೋಸಿಟ್ ಸೈಡಲ್ಲಿ ಇಟ್ಟು ಸೈಡ್‌ನ ಜಾಯಿಂಟ್ ಮಾಡ್ಕೊಳ್ಬೇಕು. ಪ್ಯಾಂಟಿಂದ್ ಎರಡೂ ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಎರಡೂ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡು ಕಂಪ್ಲೀಟ್ ಆಗಿದೆ. ನಂತರ ಈ ಬಾಟಮ್ ಪಾರ್ಟ್ ಏನಿದೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಏನ್ ತಗೊಂಡಿದ್ವಲ್ಲ ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಹಾಗೆ ಈ ಸೆಂಟರ್ ಪಾರ್ಟ್ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಎರಡು ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವಿನ್ನು ಬಿಗಿನರ್ಸ್ ಆಗಿ ಈ ಬಾಟಮ್ ಪಾರ್ಟ್‌ನ ನಿಮಗೆ ಸ್ಟಿಚ್ ಮಾಡಕ್ ಬರ್ತಾ ಇಲ್ಲ ಅಂತ ಅಂದ್ರೆ ಐರನ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ವೇಸ್ಟ್ ಪಾರ್ಟಿಗೆ ನಾನಿಲ್ಲಿ ಎಲಾಸ್ಟಿಕ್ ಬೆಲ್ಟ್ ತಗೊಂಡಿದ್ದೀನಿ. 20 ಇಂಚಲ್ಲಿ ತಗೊಂಡಿದ್ದೀನಿ. ಇಲ್ಲಿ ವೇಸ್ಟ್ ಬ್ಯಾಂಡ್‌ನ ನಿಮ್ಮ ಸೊಂಟದ ಅಳತೆಯ ಮುಕ್ಕಾಲು ಭಾಗದಷ್ಟು ತಗೋಬೇಕು. ನಾನು ಎಲಾಸ್ಟಿಕ್ ಬ್ಯಾಂಡ್ ಲೂಸ್ ಇರೋದ್ರಿಂದ ಅರ್ಧದಷ್ಟು ತಗೊಂಡಿದ್ದೀನಿ. ನೋಡಿ ವೇಸ್ಟ್ ಬ್ಯಾಂಡ್ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮಧ್ಯ ಕೂಡ ಒಂದು ಸ್ಟಿಚ್ ಹಾಕೊಳ್ಬೇಕು. ಟ್ರೌಸರ್ ಪ್ಯಾಂಟಿನ ಫಿನಿಶಿಂಗ್ ಹೇಗಿದೆ ಅಂತ ನೀವೇ ನೋಡ್ಬೋದಿಲ್ಲಿ. ಜಸ್ಟ್ 1.5 ಮೀಟರ್ ಫ್ಯಾಬ್ರಿಕ್ ಅಲ್ಲಿ ಟ್ರೌಸರ್ ಪ್ಯಾಂಟ್‌ನ ಹೇಗೆ ಕಟ್ ಮಾಡಿ ಹಾಗೆ ಸ್ಟಿಚ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.